ಹಾಯ್, ವೆಲ್ಕಮ್ ಟು ನಾನಮ್ಮಸ್ ಕಿಚನ್. ಇವತ್ತು ನಾವು ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸು ಪಾಸ್ತಾ ಯಾವ ಶೇಪಲ್ಲಿ ಇರೋದು ಬೇಕಾದರೂ ನಾವು ತಗೋಬೋದು. ನಾನು ಈ ಥರ ಪೈಪ್ ಶೇಪಲ್ಲಿ ಇರೋದು ತೊಗೊಂಡಿದ್ದೀನಿ. 1/2 kg ತೊಗೊಂಡಿದ್ದೀನಿ. ಅದಕ್ಕೆ ಅಂದಾಜು ಒಂದು ಪಾವು ಹಾಲು ಇಡಿಸುತ್ತೆ. ಕಾದಿ ಆರಿಸಿದ್ದ ಹಾಲು, ಆಮೇಲೆ ಒಂದು 3 ಈರುಳ್ಳಿ ಸಣ್ಣಗೆ ಹಚ್ಕೋಬೇಕು, ಹಸಿ ಮೆಣಸಿನಕಾಯಿ, ಚಿಲ್ಲಿ ಫ್ಲೇಕ್ಸ್, ಹಸಿ ಮೆಣಸಿನಕಾಯಿ ಎಲ್ಲ ಕ್ಯಾಪ್ಸಿಕಮ್ ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ, 2 ಸ್ಪೂನ್ಸ್ ಮೆಣಸು ಸಣ್ಣಗೆ ಕುಟ್ಕೊಂಡಿದ್ದೀನಿ, ಆಮೇಲೆ ಗಾರ್ಲಿಕ್ ಫೈನ್ಲಿ ಚಾಪ್ ಮಾಡ್ಕೋಬೇಕು. ಅದನ್ನು ಒಂದು 15-20 ಪೀಸ್ ಬೇಕಾಗುತ್ತೆ. 2 ಸ್ಪೂನ್ಸ್ ಮೈದಾ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಆಮೇಲೆ 2 ಸ್ಪೂನ್ ಬೆಣ್ಣೆ, ಆಮೇಲೆ ಒಂದು 2 ಪ್ಯಾಕೆಟ್ಸ್ ಅಷ್ಟು ಮ್ಯಾಜಿಕ್ ಮಸಾಲ ಇಡಿಸುತ್ತೆ. ಇದಕ್ಕೆ ಮ್ಯಾಜಿಕ್ ಮಸಾಲ ಆ್ಯಡ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಬೊಗಾಣಿಯಲ್ಲಿ ಒಂದು ಅರ್ಧಕ್ಕೆ ಜಾಸ್ತಿ ನೀರು ಹಾಕಿಬಿಟ್ಟು ಅದರಲ್ಲಿ ಒಂಚೂರು ಉಪ್ಪು ಹಾಕಬೇಕು. ಆಮೇಲೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಪಾಸ್ತಾ ಬರೀ ಕುಚ್ಕೋಬಾರ್ದು, ಸ್ವಲ್ಪ ಉಪ್ಪು ಹಾಕಬೇಕು. ಆಮೇಲೆ 1 ಸ್ಪೂನಷ್ಟು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು. ಇದರ ಬಾಯ್ಲ್ ಆಗುವಾಗ ಪಾಸ್ತಾನ ಆ್ಯಡ್ ಮಾಡಬೇಕು. ಈಗ ಬಾಯ್ಲ್ ಆಗ್ತಾ ಇದೆ, ಕಾಯಕ್ಕೆ ಬಂದಿದೆ. ಇದಕ್ಕೆ ಪಾಸ್ತಾ ಆ್ಯಡ್ ಮಾಡೋಣ. ಇದು 1/2 kg ಪಾಸ್ತಾ ತಗೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಬಾಯ್ಲ್ ಆಗೋದಾಗಲೇ ಗೊತ್ತಾಗುತ್ತೆ ನಮಗೆ. ಸ್ವಲ್ಪ ಮೆತ್ತಗೆ ಆದ ಕೂಡಲೇ ತಣ್ಣಗೆ ಮಾಡಿ ಸೋಸ್ಕೋಬೇಕು. ಬಿಸಿನೀರು ಫಸ್ಟು ಚೆಲ್ಬಿಟ್ಟು ಅದರಲ್ಲಿ 1-2 ಚಮಚಷ್ಟು ಮತ್ತೆ ತಣ್ಣೀರು ಹಾಕಿ ಆ ನೀರನ್ನು ಚೆಲ್ಬಿಡಿ. ಆವಾಗ ಪಾಸ್ತಾ ಅಂಟಂಟು ಆಗಲ್ಲ. ಒಂದು ಬಾಣಲಿ ಇಟ್ಕೊಂಡು ಒಲೆ ಮೇಲೆ ಅದರಲ್ಲಿ ಫಸ್ಟ್ ಬೆಣ್ಣೆ ಆ್ಯಡ್ ಮಾಡೋಣ. ನಾನಿಲ್ಲಿ 2 ಸ್ಪೂನ್ಸ್ ಅಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ. ನಾನು 1/2 kg ತೊಗೊಂಡಿರೋದ್ರಿಂದ 2 ಸ್ಪೂನ್ಸ್ ಅಷ್ಟು ತೊಗೊಳ್ತಾ ಇದ್ದೀನಿ. ಇದಕ್ಕೆ ಬೆಣ್ಣೆ ಬಿದ್ದಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೆ ಇದಕ್ಕೆ ಬೇಕಂದರೆ ಸ್ವಲ್ಪ ಹಸಿ ಬಟಾಣಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೋಬೋದು. ಬೆಣ್ಣೆ ಹಾಕಿದ್ಮೇಲೆ ಬೆಣ್ಣೆ ಕರಗಿದ್ಕೊಂಡು ಒಂಚೂರು ಮೈದಾ ಹಾಕ್ಕೊಡು, 2 ಸ್ಪೂನ್ಸ್ ಮೈದಾ ಹಾಕ್ಬೋದು. ಇದನ್ನು ಮೈದಾ ಜೊತೆ ಚೆನ್ನಾಗಿ ಹುರಿಬೇಕು. ಕೆಂಪಗಾಗಲೇ ನಮಗೆ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರಿಬೇಕು. ಓಕೆ, ಚೆನ್ನಾಗಿ ಕೆಂಪಗಾಗಿದೆ, ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಈಗ ಇದಕ್ಕೆ ಫಸ್ಟು ಒಂದು 3/4 ಕಪ್ನಷ್ಟು ಹಾಲು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ಉಂಡೆ ಕಟ್ಟಬಾರ್ದು. ಈಗೆಲ್ಲ ಕರಗಿದೆ. ಇವಾಗ ಇನ್ನೊಂದು ಅರ್ಧ ಹಾಲೆಲ್ಲ ಹಾಕ್ಬಿಡೋಣ. ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ನಿಮಗೆ ಗ್ರೇವಿ ನೀರಿಗಿರಬೇಕಂದ್ರೆ, ಗ್ರೇವಿ ಅಂದರೆ ಇದು ಪಾಸ್ತಾ ವೈಟ್ ಸಾಸ್ ಅಲ್ವಾ, ಇದನ್ನೇ ವೈಟ್ ಸಾಸ್ ಅಂತ ಅಂತಾರೆ. ಇದು ನಿಮಗೆ ವಾಟ್ರಿ ನೀರಿಗಿರಬೇಕು ಅಂದರೆ ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಪಾಸ್ತಾ ಗಟ್ಟಿ ತಿನ್ನಬೇಕು ಅಂದ್ಕೊಂಡ್ರೆ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಇದು ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕೆ ಬೇಕಂದರೆ ನಾವು ಈ ಹದದಲ್ಲೇ ಈ ಟೆಕ್ಸ್ಚರ್ನಲ್ಲಿ ಇನ್ನೂ ಸ್ವಲ್ಪ ಹಾಲು ಹಾಕ್ಕೋಬೋದು. ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 2 ಸ್ಪೂನ್ಸ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೂ 2 ಸ್ಪೂನ್ಸ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಇದಕ್ಕೆ 2 ಪ್ಯಾಕೆಟ್ಸ್ ಮ್ಯಾಗಿ ಮಸಾಲ ಹಾಕಿದ್ದೀನಿ. ಇದಕ್ಕೆ ಈಗ ಒಂಚೂರು ಸಾಲ್ಟ್ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಪಾಸ್ತಾದಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕೋಣ. ನಾನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇನ್ನೂ 3/4 ಸ್ಪೂನಷ್ಟು ಇಡಿಸುತ್ತೆ, ಆದರೆ ನೋಡಿ ಹಾಕೋಣಂತೆ. ಈಗ ಒಂದು ಬಾಣಲಿ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೂ ಕೂಡ ಬೆಣ್ಣೆ ಹಾಕ್ಬೋದು, ಬಟ್ ತುಂಬ ಮದ ಬರುತ್ತೆ, ಅದಕ್ಕೆ ನಾನು ಒಂಚೂರು ಇದನ್ನು ಹಾಕಿದ್ದೀನಿ, ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಫೈನ್ಲಿ ಚಾಪ್ ಆಗಿರೋ ಗಾರ್ಲಿಕ್ ಹಾಕೋಣ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಕೆಂಪಗಾದರೆ ಆದಷ್ಟು ಚೆನ್ನಾಗಿರುತ್ತೆ. ಗಾರ್ಲಿಕ್ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಈ ಹಂತದಲ್ಲಿ ನಾವು ಆನಿಯನ್ಸ್ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಆನಿಯನ್ಸು. ನೀವು ಆನಿಯನ್ಸ್ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಕ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಆನಿಯನ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಇದಕ್ಕೇ ನೀವು ಕ್ಯಾರೆಟು,
ಸ್ವೀಟ್ ಕಾರ್ನು, ಗ್ರೀನ್ ಪೀಸು, ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು. ನನಗೆ ಸ್ವಲ್ಪ ಖಾರ ಇಷ್ಟ, ಅದಕ್ಕೆ ನಾನು ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ತೀನಿ. ಇವು ಆ್ಯಕ್ಚುಲಿ ಚಿಲ್ಲೀಸ್ ಕೂಡ ಸಪ್ಪೆ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಆನಿಯನ್ಸ್ನ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಹಾಕಿ ಹಾಗೆ ಹೀಗೆ ಕೈ ಆಡಿಸಿದ್ರೆ ಸಾಕು. ಈಗ ಇದರಲ್ಲಿ ಬಾಯ್ಲ್ ಮಾಡಿರೋ ಪಾಸ್ತಾ ಹಾಕೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಒಂಚೂರು ಇದಕ್ಕೆ ವೈಟ್ ಸಾಸ್ ಹಾಕ್ಕೊಂಬಿಡೋಣ. ಅವಾಗ ಮಾಡಿದ್ದೀವಲ್ಲ ಅದನ್ನೆಲ್ಲ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದರಲ್ಲಿ ಇನ್ನೂ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸು, ಪೆಪ್ಪರು, ಸ್ವಲ್ಪ ಸಾಲ್ಟ್ ಕಮ್ಮಿ ಇಟ್ಟು ಎಲ್ಲ ಹಾಕಿ ಮಾಡಿದ್ದೀನಿ. ಬಿಸಿ ಬಿಸಿ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ. ಇದಕ್ಕೆ ನಾನೊಂದು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿದ್ದೀನಿ. ನಿಮಗೆ ವೆಸ್ಟರ್ನ್ ಸ್ಟೈಲಲ್ಲೇ ಬೇಕು ಅಂತಂದರೆ ಕೊತ್ತಂಬರಿ ಅವಾಯ್ಡ್ ಮಾಡ್ಬೋದು. ನಮಗೊಂದು ಸ್ವಲ್ಪ ದೇಸಿ ಸ್ಟೈಲ್ ಇಷ್ಟ ಅಲ್ವಾ, ಅದಕ್ಕೆ ಒಂಚೂರು ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ನಾನಮ್ಮಾಸ್ ಕಿಚನ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಲೇಡಿ.